ಈ ವರದಿಯನ್ನ ತಿರುಚಿ ಇದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಸಂಬಂಧ ಇದೆ, ಹೆಗಡೆಯವರ ಕುಟುಂಬಕ್ಕೂ ಸಂಬಂಧ ಇದೆ ಅನ್ನುವಂತ ಸಂಬಂಧವನ್ನ ಜೋಡಿಸಿದರು. ಇದರಲ್ಲಿ ವಿಶೇಷವಾಗಿ ನನ್ನ ಸಹೋದರ ಹರ್ಷೇಂದ್ರ ಕುಮಾರ ಪುತ್ರ ನಿಶ್ಚಲ್ ಕುಮಾರ್ ಇದೆ ಅನ್ನೋದನ್ನ ಜೋಡಿಸಿದರು. ಇಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತರಬಯಸುವುದು ಏನು ಅಂತಂದ್ರೆ, ಈ ಮಗು ಅವನು ಈಗ ಅಮೆರಿಕದಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದಾನೆ, ನ್ಯೂಯಾರ್ಕ್ ನಲ್ಲಿ ಇದ್ದಾನೆ. ಇಲ್ಲಿ ತಮಗೆ ನಾನು ತೋರಿಸುವಂತ ಈ ಪತ್ರದಲ್ಲಿ ಆತ ಆಗಸ್ಟ್ 12ನೇ ತಾರೀಕಿನಂದು 21ರಂದು 2012ರಂದು ಅಮೆರಿಕದ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ತೆರಳಿದ್ದು, ಅವನು ಹಿಂದಿರುಗಿದ್ದು 28ನೇ ಡಿಸೆಂಬರ್ 2012ರಂದು. ಅಂದ್ರೆ ಈ ಘಟನೆ ಆದ ದಿವಸ ಅವನು ಅಮೆರಿಕದಲ್ಲಿದ್ದಾನೆ. ನಿನ್ನೆ ಮಾತಾಡಿದ ವ್ಯಕ್ತಿಗಳು ಎಷ್ಟು ಮಾತಾಡಿದ್ದಾರೆ ಅಂತಂದ್ರೆ, ಇವರು ಎಲ್ಲವನ್ನೂ ಧರ್ಮಸ್ಥಳದಲ್ಲಿ ತಿರುಚಬಲ್ಲರು, ಎಲ್ಲ ಅಧಿಕಾರಿಗಳನ್ನ, ಶಾಸಕರನ್ನ ಮತ್ತೆ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಅವರು ತಮ್ಮ ಅಧಿಕಾರದ ಮತ್ತು ತಮ್ಮ ಸ್ಥಾನಮಾನದ ಬಲದಿಂದ ಬದಲಿಸಬಹುದು ಅನ್ನೋದನ್ನು ಹೇಳಿದ್ದಾರೆ. ಬಹುಶಃ ಅಮೆರಿಕದ ವೀಸಾವನ್ನು ಬದಲಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಮಗೆ ಖಂಡಿತ ಹೇಳ್ತೇನೆ, ಈ ಮಗು ಆ ದಿವಸಗಳಲ್ಲಿ ಅಮೆರಿಕ ನ್ಯೂಯಾರ್ಕ್ನಲ್ಲಿದ್ದ, ಅವನ ಹೆಸರು ಹೇಳಿ ಆತನ ಮೇಲೆ ಅಪವಾದ ಹೊರಿಸುವುದು ಅಂದ್ರೆ ಇದು ಸ್ಪಷ್ಟವಾಗಿ ಯಾವುದಾದ್ರೂ ಒಂದು ರೀತಿಯಿಂದ ಕ್ಷೇತ್ರದ ಮೇಲೆ ಕಳಂಕ ತರಬೇಕನ್ನುವ ಅಭಿಪ್ರಾಯದಲ್ಲಿ ಬಂದಿದೆ.